ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಸುಚೇತಾ. ಇದು ನಮ್ಮ ಚಿಕ್ಕದಾದ ಚೊಕ್ಕದಾದ ಗಾರ್ಡನ್. ತೋರಿಸ್ತೀನಿ ಬನ್ನಿ. ಸೊ ಇದು ಪಾರಿಜಾತ ಗಿಡ 1.5 ವರ್ಷದ ಹಿಂದೆ ಹಾಕಿದ್ದು. ಇವಾಗ ಆಲ್ಮೋಸ್ಟ್ ಒಂದು 300-400 ಹೂವುಗಳು ಕೊಡುತ್ತೆ. ಆ್ಯಂಡ್ ಮೈ ಮದರ್ ಇಸ್ ಸೋ ಹ್ಯಾಪಿ ಟು ಟೇಕ್ ಕೇರ್ ಆಫ್ ದಿಸ್ ಬ್ಯೂಟಿಫುಲ್ ಪಾರಿಜಾತ ಗಿಡ. ಆ್ಯಂಡ್ ದೆನ್ ಇದು ಒನ್ ಆಫ್ ದ ಬ್ಯೂಟಿಫುಲ್ ವೆರೈಟೀಸ್ ಚೇಪೆಕಾಯಿ. ಎಸ್, ನೋಡಿ ಬಿಟ್ಟಿದೆ ಕಾಯಿ. ಇದು ಫಸ್ಟ್ ಫ್ರೂಟ್ಸ್ ಅಂತ ಹೇಳ್ಬೋದು. ಇನ್ನೂ ಚೆನ್ನಾಗಿ ಟೈಮ್ ತಗೊಳತ್ತೆ ಅದು ಹಣ್ಣಾಗೋದಕ್ಕೆ. ಅದ್ರ ಜೊತೆಗೆ ಅಂಟ್ಕೊಂಡ ಹಾಗೆ ಇದು ಮಲ್ಲಿಗೆ ಗಿಡ ಬರ್ತಾ ಇದೆ. ಇಲ್ಲಿ ನೋಡಿ ಹೂ ಬಿಟ್ಟಿದೆ. ಆ್ಯಂಡ್ ದಿಸ್ ಇಸ್ ಲೆಮನ್ ಗ್ರಾಸ್. ಅಫ್ಕೋರ್ಸ್ ವಿ ಯೂಸ್ ದಿಸ್ ಫಾರ್ ಟೀ ಎಲ್ಲ ಹಾಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಇದು ಹಲಸಿನ ಗಿಡ. ಸೊ ಇದು ಬೈ ಮಿಸ್ಟೇಕ್ ಅದಾಗದೆ ಬಂದಿರೋದು, ವಿಚ್ ವಿ ಆರ್ ಹ್ಯಾಪಿ ಅಬೌಟ್. ನಾವು ಕಮಾನ್ ಲೆಟ್ ಮಿ ಶೋ ಯು ದ ವೀಳ್ಯದೆಲೆ. ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ. ವಿ ಆರ್ ವೆರಿ ಹ್ಯಾಪಿ. ಇವಾಗ ಹೀಗೆ ಎಲ್ಲರೂ ಬಂದರು ಮನೆಗೆ ಅಂತಂದರೆ ವೀಳ್ಯದೆಲೆ ಕಿತ್ಕೊಡ್ಬೇಕಂದ್ರೆ ಹಿಂಗೆ ಬರೋದು, ಹಿಂಗೆ ತಗೊಳ್ಳೋದು. ಸೊ ಇದು ಕರಿಬೇವು ಅಷ್ಟೇ. ಇವಾಗ ಇನ್ನೇನು ಒಗ್ಗರಣೆ ಹಾಕಬೇಕು, ಕರಿಬೇವು ಬೇಕು. ಅವಾಗ ಹಿಂಗೆ ಹೊರಗಡೆ ಬರೋದು, ಕಿತ್ಕೊಂಡು ಹೋಗಿ ಒಗ್ಗರಣೆ ಹಾಕೋದು. ಹೆಂಗೆ ಇದುವೇ ನಂದಿ ಬಟ್ಲು. ಇದು ನೋಡಿ, ಇದು ಅಮೃತ ಬಳ್ಳಿ ಗಿಡ. ಇದು ಡಯಾಬಿಟಿಸ್ಗೆ ತುಂಬಾ ಒಳ್ಳೇದು. ತುಂಬಾ ಕಹಿ ಇರುತ್ತೆ, ಬಟ್ ಒಂಥರ ಕಾರ್ಕೋಟಕ ವಿಷ ಅಂತ ಹೇಳ್ತಾರಲ್ಲ ಹಾಗೆ ಇರುತ್ತೆ, ಬಟ್ ಅಷ್ಟೇ ಒಳ್ಳೇದು. ಆಮೇಲೆ ಇದು ಗೆಣಸಿನ ಗಿಡ. ಇದು ಒಳ್ಳೆ ಬಳ್ಳಿ ತರ ಬಂದಿದೆ. ಇದನ್ನ ಹಿಂಗೆ ಕಿತ್ತಿದ್ರೆ ಕೆಳಗಡೆ ಗೆಣಸು ಬರುತ್ತೆ. ಅಫ್ಕೋರ್ಸ್ ಆ ಸಾಹಸ ನಾನು ಮಾಡಕ್ ಹೋಗಲ್ಲ ಇವಾಗ. ಇದೆಲ್ಲ ಮಾವಿನ ಗಿಡಗಳು, ಲೈನ್ ಮಾವಿನ ಗಿಡಗಳು. ನಮ್ಮ ಮಕ್ಕಳು ಎಲ್ಲ ಮಾವಿನ ಹಣ್ಣನ್ನೆಲ್ಲ ತಿಂದ್ಬಿಟ್ಟು ಅದನ್ನೆಲ್ಲ ಸೀಡ್ಸ್ ಎಲ್ಲ ಒಳಗಡೆ ನೆಟ್ಬಿಟ್ಟು ನೋಡಿದ್ರು, ಎಕ್ಸ್ಪೆರಿಮೆಂಟ್ ಮಾಡಿದ್ರು ಹೇಗೆ ಬರುತ್ತೆ ಅಂತ. ನೋಡಿದ್ರೆ ಎಲ್ಲ ಬಂದ್ಬಿಡ್ತು ಲೈನ್ ಆಗಿ. ಸೊ ದೇ ಆರ್ ವೆರಿ ಹ್ಯಾಪಿ. ದೇ ನೇಮ್ ದಿಸ್. ಇದು ಸಾನಿಕಾ ಗಿಡ, ಇದು ವೈಷ್ಣವಿ ಗಿಡ, ಇದು ತೇಜುದು ಮಾವಿನ ಗಿಡ ಅಂತ ಎಲ್ಲರೂ ದೇ ಟೇಕ್ ದಟ್ ಪ್ಲೆಷರ್, ದೇ ಗೆಟ್ ದಟ್ ಹ್ಯಾಪಿನೆಸ್. ಸೊ ನೆಕ್ಸ್ಟ್ ಇದನ್ನು ಮಾವಿನ ಗಿಡ. ಇದು ಲೆಮನ್ ಗಿಡ. ನನ್ನ ಕಸಿನ್ ಅವ್ರ ಅಪಾರ್ಟ್ಮೆಂಟಲ್ಲಿ ಇದ್ರು, ಹಾಗಾಗಿ ಅಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನೆಟ್ರು. ಆ್ಯಂಡ್ ರೀಪ್ಲಾಂಟ್ ಮಾಡಿದ್ರು ಚೆನ್ನಾಗಿ ಬರ್ತಾ ಇದೆ. ದಾಸವಾಳ ಗಿಡ ನೀಟಾಗಿ ಅವಾಗ ಕರೆದು ಎಲ್ಲ ಟ್ರಿಮ್ ಮಾಡಿಸಿ ನಾವು ಇದನ್ನ ಕಾಪಾಡ್ಕೊಂಡು ಬಂದಿದ್ದೀವಿ. ದಾಸವಾಳ. ಟು ಯೋರ್ ಬ್ಯಾಕ್ ಇಸ್ ದ ಪಪಾಯ ಗಿಡ. ಅಟ್ಲೀಸ್ಟ್ ಒಂದು 50-60 ಹಣ್ಣುಗಳಾದ್ರೂ ಇಲ್ಲಿವರೆಗೂ ಕೊಟ್ಟಿದೆ. ನೋಡಿ ಎಷ್ಟೊಂದಿದೆ. ಈಗ್ಲೂ ಒಂದು ಬಿಟ್ಟಿದೆ, ಒಂದು ಹಣ್ಣು, ಪುಟಾಣಿ ಹಣ್ಣು. ಮುಂಚೆ ಕೊಡ್ತಾ ಇದ್ದಿದ್ದು ಇನ್ನೂ ದೊಡ್ಡ ಸೈಜಿಂದೆಲ್ಲ ಕೊಡ್ತಾ ಇತ್ತು. ಇವಾಗ ಒಂದು 20 ಅಡಿಯಷ್ಟು ಮೇಲೆ ಹೋಗಿದೆ ಅದು ಗಿಡ. ಆ್ಯಂಡ್ ಅದನ್ನ ಹಾಕಿದ್ದು ಯಾವಾಗ ಅಂದ್ರೆ ಅಯೋಧ್ಯೆ ಶ್ರೀರಾಮ ಸ್ಥಾಪನೆ ಆಗಿದ್ದಿನಾನೇ ಹಾಕಿದ್ದು. ಸೊ ಲಕ್ಕಿಲಿ ಅದು ರೋಸ್. ಸೊ ಬೈ ದ ವೇ, ಇದು ಒಂದು ಪಪ್ಪಾಯ ಗಿಡ. ಇಲ್ಲಿ 2ನೇ ಪಪ್ಪಾಯ ಗಿಡ ಅದಾಗದೆ ಬಂದಿರೋದು. ದಿಸ್ ಇಸ್ ಆಫ್ ಅ ಡಿಫ್ರೆಂಟ್ ವೆರೈಟಿ. ಆ್ಯಂಡ್ ಇಲ್ಲಿವರೆಗೂ ಅದು ಅದೊಂಥರ ಉದ್ದ ಮಾಟ ಇದೆ. ಆ ಕಡೆ ಇರೋ ಪಪ್ಪಾಯ ಗುಂಡು ಮಾಟ. ಸೊ ದಿಸ್ ಇಸ್ ಅನದರ್ guava plant. These are the first fruits that are coming. Okay, and this is our most favorite banana plantation. And ಇಲ್ಲಿ ಬಿಟ್ಟಿರೋದು, this is the 5th plantation. ಬನಾನಾದ ಅಫ್ಕೋರ್ಸ್ ಪ್ರತಿಯೊಂದೂ ನಾವು ಅದರಿಂದ ಅಡುಗೆ ಮಾಡಬಹುದು. ಅದ್ರದ್ದು ಮೊನ್ನೆ ತಾನೇ ಅದ್ರದ್ದು ಹೂವದಿಂದ ಪಲ್ಯ ಎಲ್ಲ ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಹಬ್ಬನ ಹರಿದಿನನ ತಕ್ಷಣ ನಿಮಗೆ ಬಾಳೆ ಎಲೆ ಬೇಕಾ ಅಥವಾ ಅಕ್ಕಿ ರೊಟ್ಟಿ ತಟ್ಟಬೇಕಾ, ದ ಬಾಳೆ ಎಲೆ ಇಸ್ ರೈಟ್ ದೇರ್ ರೆಡಿ. ದಿಸ್ ಇಸ್ ದಿ ಅವೊಕ್ಯಾಡೋ ಪ್ಲಾಂಟ್ಸ್. ಇದು ನನ್ನ ಮಗಳು ಸುಮ್ಮನೆ ಹಾಗೇನೆ ಅವೊಕ್ಯಾಡೋ ತಿಂದ್ಬಿಟ್ಟು ಸೀಡ್ಸನ್ನ ನೀರಲ್ಲಿ ಸೋಕ್ ಮಾಡಿ 1 ತಿಂಗಳಾದ್ಮೇಲೆ ಸ್ಯಾಪ್ಲಿಂಗ್ ಯಾವಾಗ ಶುರು ಆಯಿತು ಅವಾಗ ಶಿ ಜಸ್ಟ್ ಗಾಟ್ ಇಟ್ ಅಂಡ್ ದೆನ್ ಶಿ ಪುಟ್ ಇಟ್ ಹಿಯರ್ ಇನ್ ದ ಗ್ರೌಂಡ್. ಲಕ್ಕಿಲಿ 2 ಬಂದ್ಬಿಟ್ಟಿದೆ. ಸೊ ಇದು ಐ ಥಿಂಕ್ ಇದನ್ನು ಫ್ರೂಟಿಂಗ್ಸ್ ಬರೋದಕ್ಕೆ ಇಟ್ ವಿಲ್ ಸ್ಟಿಲ್ ಟೇಕ್ ಅ ಲಾಂಗ್ ಟೈಮ್. 3-4 years ಆದರೂ ಆಗುತ್ತೆ. ಬಟ್ ಇಟ್ ಈಸ್ ಗ್ರೋಯಿಂಗ್. ಲೈಕ್ ಇದಂತೂ ಒಂದು 15-18 ಅಡಿ ತನಕ ಇದು ಬೆಳೆದ್ಬಿಟ್ಟಿದೆ. And of course ಕರಿಬೇವು everywhere. That is one more lemon ಗಿಡ. And we have the most medicinal herbs, that is aloe vera here. And ಹೆರಳೆಕಾಯಿ ಅಂತ ಗೊತ್ತಲ್ಲ, ಅದು ಇದು ಮೊನ್ನೆ ತಾನೇ ಒಂದು 3 ಹೆರಳೆಕಾಯಿ ಎಲ್ಲ ತೆಗೆದು ಎಲ್ಲ ಕೊಟ್ಟಿದ್ದಾಯಿತು. ಸೊ ಇದರಿಂದನೂ ಗೊಜ್ಜು, ಆಮೇಲೆ ಉಪ್ಪಿನಕಾಯಿ ಆ ಥರದ್ದೆಲ್ಲ ಮಾಡ್ಬೋದಲ್ಲ. ದಿಸ್ ಇಸ್ ಅವರ್ ಅಗೇನ್ ಕರಿಬೇವು. ಇದನ್ನು ಅಷ್ಟೇ ಅಯೋಧ್ಯೆ ಶ್ರೀರಾಮನ್ ಸ್ಥಾಪನೆ ಮಾಡಿದ ದಿನ ಈ ರೋಸ್ ಗಿಡ ನೆಟ್ಟಿದ್ದು. ಈಗಲೂ ಆವಾಗೊಂದು ಇವಾಗೊಂದು ರೋಸ್ಗಳು ಬಿಡ್ತಾ ಇರುತ್ತೆ.
ಸೊ ಇಲ್ಲಿ ದೊಡ್ಡ ಪತ್ರೆ ಹಾಕಿದ್ದೀನಿ, ದೊಡ್ಡ ಪತ್ರೆ ಗಿಡ. ಆ್ಯಂಡ್ ಏನು ತಿನ್ನಬೇಕು ಗೊತ್ತಾಗ್ಲಿಲ್ವಾ, ಇದನ್ನ ಕಿತ್ಕೊಂಡು ಹೋಗಿ ತಂಬುಳಿ ಮಾಡ್ಬಿಡೋದು. ಆ್ಯಂಡ್ ದೆನ್ ದಿಸ್ ಇಸ್ ದ ಟ್ಯಾಮರಿನ್. ಇದ್ರದ್ದು ಎಲೆ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ತೊಗೊಂಡೋಗಿ ಅಮ್ಮ ಸುಮಾರೆಲ್ಲ ಮಾಡ್ತಾ ಇರ್ತಾರೆ. ಇದು ಮಲ್ಲಿಗೆ, ಇದನ್ನು ದುಂಡು ಮಲ್ಲಿಗೆ, ಚೆನ್ನಾಗಿ 7 ಸುತ್ತಿನ ಮಲ್ಲಿಗೆ ಅಂತ ಹೇಳ್ತಲ್ಲ, ಆ ಥರದ್ದು ಇದು ಮಲ್ಲಿಗೆ. ಇದು ಸೀಸನಲ್ ಆದರೆ ಚೆನ್ನಾಗಿ ಇದಕ್ಕೆ ಅಕ್ಕಿ ತೊಳೆದಿದ್ದ ನೀರು ಅದೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ ನಮ್ಮ ತಾಯಿ, ನಮ್ಮ ತಂದೆ. ಅಥವಾ ದಿನ ನೀರು ಬಿಡೋದು ಅದೆಲ್ಲ ನಮ್ಮ ತಂದೆ ತಾಯಿಗಳೇ ಎಲ್ಲ ನೋಡ್ಕೊಳ್ಳೋದು. ಇದನ್ನ ಫುಲ್ಲು ಅವಾಗವಾಗ ಡಿವೀಡಿಂಗ್ ಎಲ್ಲ ಮಾಡಿಸ್ತಾ ಇರ್ತಾರೆ. ಮುಖ್ಯವಾದದ್ದು ಅಂದರೆ ತೆಂಗಿನ ಮರ. ಇದು ಸುಮಾರು 30-40 ವರ್ಷದ ಹಿಂದೆನೇ ಇದನ್ನ ನೆಟ್ಟಿರ್ಬೋದು. ಇವಾಗ ವಿ ಆರ್ ಹ್ಯಾವಿಂಗ್ ದ ಫ್ರೂಟ್ಸ್. ತುಂಬ ಚೆನ್ನಾಗಿದೆ ಇದಂತೂ, ಒಳ್ಳೆ ತೆಂಗಿನ ಮರ. ಇಲ್ಲೆಲ್ಲ ತುಳಸಿ ಗಿಡ ಎಲ್ಲ ಬೆಳೆಸಿ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಒಂದು ಪುಟಾಣಿ ಜಾಗದಲ್ಲಿ ಈ ಥರ ಒಂದು ಚಿಕ್ಕದಾದ ಒಂದು ಗಾರ್ಡನ್ ಇಟ್ಕೊಂಡು ನಾವೇ ಸೆಲ್ಫ್ ಸಸ್ಟೈನ್ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ದಿನಬಳಕೆಯ ತರಕಾರಿಗಳಾಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು, ವಿಳ್ಯದೆಲೆ ಎಲೆಗಳು, ಈ ಥರದ್ದೆಲ್ಲ ಕರಿಬೇವು, ಕೊತ್ತಂಬರಿ, ಈ ಥರದ್ದೆಲ್ಲ ನಾವು ನಮ್ಮ ಗಾರ್ಡನಲ್ಲೇ ನಾವು ಬೆಳೆಸ್ಕೊಂಡು ಅದನ್ನೇ ತೊಗೊಂಡೋಗಿ ನಾವು ಅಡುಗೆ ಮಾಡಿ ನಾವು ತಿಂದರೆ ಎಷ್ಟು ಒಂಥರ ಸಂತೋಷ ಇರುತ್ತೆ. ಇದನ್ನೆಲ್ಲ ನೀವು ಅನುಭವಿಸ್ಬೇಕಾ? ನೀವು ನಿಮ್ಮ ಮನೆಯಲ್ಲಿ ಪುಟಾಣಿ ಗಾರ್ಡನ್ ಹಾಕಿ ಬೆಳೆಸಿ ಅದರದ್ದು ಲಾಭ ನೀವೇ ಪಡಿತೀರಾ? ಏನಾದರೂ ಸಲಹೆಗಳೇನಾದರೂ ಕೊಡಬೇಕು ಅಂತಿದ್ರೆ ಖಂಡಿತ ಹೇಳಿ. ಅಥವಾ ನೀವು ನಮ್ಮ ಗಾರ್ಡನ್ ಒಂದ್ಸಲ ವೀಕ್ಷಣೆ ಮಾಡಬೇಕು ಅಂತಂದ್ರೂ ಖಂಡಿತ ಬನ್ನಿ. ಓಕೆ, ಬನ್ನಿ ಲೆಮನ್ ಗ್ರಾಸ್ ಟೀ ಮಾಡ್ಕೊಳ್ತೀವಂತೆ.